ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ರಾಮೋತ್ಸವ ಮಾಡ್ತಾ ಆಶ್ಚರ್ಯ ಆಗ್ತಿತ್ತು ಎಲ್ರಿಗೂ. ಕನಕೋತ್ಸವ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಸುಮಾರು ವರ್ಷದಿಂದ ಆಚರಣೆ ಮಾಡ್ಕೊಂಡ್ಬಂದ್ರು. ಆದರೂ ಕೂಡ ಆ ಭಾಗ್ಯ ನಮಗೂ ಕೂಡ ರಾಮೋತ್ಸವದ ಒಂದು ಕಾರ್ಯಕ್ರಮ ನಮ್ಮ ಸಕ್ರಿಯವಾಗಿ ಏನು ಶಾಸಕರು ಕೆಲಸ ಮಾಡ್ತಿದ್ದಾರೆ, ಅವರು ಕೂಡ ನಾವು ನಮ್ಮ ತಾಲೂಕು ಇರ್ತಕ್ಕಂಥ ಯುವಕರನ್ನ ಒಂದು ಕಡೆ ಸೇರಿಸಿ ಎಲ್ಲಾ ಪ್ರತಿಭೆ ಗುರುತಿಸಬೇಕು ಅಂತೇಳಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಮದುವೆಗೆ ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಯಾರು ಕೂಡ ಆಲೋಚನೆ ಮಾಡಿರಲ್ಲ. ಸಕ್ರಿಯವಾಗಿ ನೋಡಿ, ಬೆಳಿಗ್ಗೆ ಎಲ್ಲರೂ ಇವತ್ತು 8 ಗಂಟೆಯಿಂದ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ರಿ. ಯಾವೇ ಮಕ್ಕಳಲ್ಲಿ ಯಾವ ಪ್ರತಿಭೆ ಹೇಳಕ್ಕಾಗಲ್ಲ. ಅದೆಲ್ಲ ಹೊರಗಡೆ ತಂದು ಇವತ್ತು ಅವ್ರನ್ನ ಗುರುತಿಸಿ ಇವತ್ತು ಈ ತಾಲೂಕಿನಲ್ಲಿ ಯಾವ್ದು ಒಂದು ಪ್ರತಿಭೆ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕೆ ಇವತ್ತು ರಾಮೋತ್ಸವ ಮಾಡ್ತಿದ್ದಾರೆ. ಇವತ್ತು ರಾಮೋತ್ಸವನ ಮಾಡೋದು ಅಂದ್ರೆ ಸ್ವಲ್ಪ ಕೆಲಸ ಅಲ್ಲ, ಆದ್ರೂ ಕೂಡ ನಾನು ಮಾಡಬೇಕು ಅಂತಕ್ಕಂಥ ಛಲ ಅವರಲ್ಲಿ ಬಂತು. ಹಾಗಾಗಿ ಅಲ್ಪಸಂಖ್ಯಾತರು ಮತ್ತೆ ನಾವು ಹಿಂದೂಗಳು ಏನಿದ್ದೋ ಎರಡು ಒಗ್ಗಟ್ಟಾಗುವಾಗ ಒಬ್ಬ ಅಲ್ಪಸಂಖ್ಯಾತ ಮುಖಂಡ, ಅಲ್ಪಸಂಖ್ಯಾತ ಶಾಸಕರು ರಾಮೋತ್ಸವ ಮಾಡ್ತಾರೆ ಅಂದ್ರೆ ನೀವೆಲ್ಲರೂ ಯೋಚನೆ ಮಾಡಬೇಕು. ಅಂದ್ರೆ ಅವ್ರಿಗೆ ಯಾವೊಂದು ಕಳಕಳಿ ಇದೆ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಒಂದು ಅವ್ರ ಧರ್ಮ ಬೇರೆ, ನಮ್ಮ ಧರ್ಮ, ಆದ್ರೆ ಎರಡು ಜೊತೆಲಿ ಹೋಗ್ಬೇಕು, ಜೋಡತ್ತಂತರ ಹೋಗ್ಬೇಕು ಹಿಂದೂ ಮುಸ್ಲಿಮರು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಮುಖಂಡರು ಇವತ್ತು ಯಾವತ್ತು ಇದು ಇಷ್ಟು ಉಳಿತದೆ. ಇದು ಹಿಂದೆ ಯಾವತ್ತೂ ಮಾಡಿಲ್ಲ. ಈ ತಾಲೂಕಿನಲ್ಲಿ ಮುಖ್ಯಮಂತ್ರಿಗಳಾದ್ರು, ಪ್ರಧಾನಮಂತ್ರಿಗಳಾದ್ರು, ಅನೇಕ ಹುದ್ದೆಗಳು ಅನುಭವಿಸಿದ್ರು, ಯಾರಿಗೂ ಕೂಡ ಆಲೋಚನೆ ಬರದೇ ಹೋಯಿತು. ಆದ್ರೆ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರಲ್ಲಿ ಒಂದು ಆಲೋಚನೆ ಮಾಡಿ ಇವತ್ತು ಎಲ್ಲರೂ ಒಂದು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಕಾರ್ಯಕ್ರಮಗಳಿಗೆ ತಾಲೂಕು ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ಪ್ರತಿಯೊಂದು ಊರಲ್ಲೂ ಕೂಡ ಇವತ್ತು ಎಲ್ಲ ಕಡೆ ಎಲ್ಲ ಯುವಕರನ್ನ ಆಕ್ಟಿವ್ ಮಾಡ್ಬಿಟ್ಟಿದ್ದಾರೆ. ಇದು ಬಹಳ ಒಳ್ಳೇದು. ನೀವೆಲ್ಲರೂ ಸ್ಪಂದಿಸ್ಬೇಕು. ಈಗ ಅವರು ಕಾರ್ಯಕ್ರಮ 10 ಸಾರಿ ಕರೆದ್ರು ಕೂಡ ನೀವು ಆಟ ಆಡ್ತಾನೆ ಇರ್ತೀರಿ. ಯಾಕೆ ವೇದಿಕೆ ಏರ್ಪಡಿಸ್ತಾರೆ, ಏನು ಉದ್ದೇಶಕ್ಕೆ ಏರ್ಪಡಿಸಿದ್ದಾರೆ ಅನ್ನೋ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಯಾಕಂದ್ರೆ ಅವ್ರ ಕೆಲಸ ಕರೆ ಇಲ್ವಾ? ನನ್ನ ಡ್ಯೂಟಿ ಅಂತ ಹೇಳಿ ಬೆಳಿಗ್ಗೆ 3 ಗಂಟೆ ರಾತ್ರಿಗೆ ಬೆಳಗ್ಗೆಯಿಂದ ಬಂದು ತಿಂಡಿ ತಿಂದಂಗೆ ಇಲ್ಲಿಗೆ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಬಂದಿರ್ತಾರೆ. ಅವರು ಕಾರ್ಯಕ್ರಮಗಳು ಜಾಸ್ತಿ ಇರ್ತಕ್ಕಂಥ ನೀವು ಅರ್ಥಕೊಂಡು ಯಾವುದೋ ಒಂದು ಕಾರ್ಯಕ್ರಮ ನೀವೆಲ್ಲರಿಗಿಂತ ಮುಂದಾಗಿ ನೀವಿರಬೇಕು. ಹಾಗಾಗಿ ಒಂದು ಜನಪ್ರಿಯ ಶಾಸಕರು ಏನ್ ಮಾಡ್ತಿದ್ರೆ ಖಂಡಿತ ಬಹಳ ಒಳ್ಳೆ, ಅಂದ್ರೆ ಆ ಕೆಲಸನೂ ಮಾಡ್ತಿದ್ರೆ ಎಲ್ಲ ತರದ್ದು. ಈಗ ಅಭಿವೃದ್ಧಿಲೂ ಹಿಂದೆ ಬಿದ್ದಿಲ್ಲ. ಬೇರೆ ತಾಲೂಕಿನ ವಿಧಾನಸಭೆ ಶಾಸಕರು ನನಗೆ 10 ಕೋಟಿ ಕೊಡ್ಲಿಲ್ಲ, 5 ಕೋಟಿ ಕೊಡ್ಲಿ ಅಂತ ಕಣ್ಣೀರಾಗ್ತಾವ್ರೆ. ಇಲ್ಲಿ 100 ಕೋಟಿ, 200 ಕೋಟಿ, 300 ಕೋಟಿ, 500 ಕೋಟಿ ಕೆಲಸ ನಡೀತದೆ. ಕೆಲಸ ಯಾರು ಸಿಗುತ್ತಾ ಬಿಡುತ್ತೋ ಅದಕ್ಕೆ, ಆದ್ರೆ ತಾಲೂಕು ಅಭಿವೃದ್ಧಿ ಆಗ್ತದೆ ಅಂತ ನಿಮ್ಮ ಮನಸ್ಸು ಇರ್ಬೇಕಾಗ್ತದೆ. ಹಾಗಾಗಿ ಏನ್ ನೀವೆಲ್ಲ ಅವ್ರನ್ನ ಕಷ್ಟಪಟ್ಟು ಆಯ್ಕೆ ಮಾಡಿದ್ರಿ, ಆಯ್ಕೆ ಮಾಡೋದಕ್ಕೆ ಯಾವತ್ತೂ ಕೂಡ ಅವರು ದ್ರೋಹ ಮಾಡೋದಕ್ಕೆ ಕೆಲಸ ಮಾಡ್ತಿದ್ರೆ. ಆಗ ಇನ್ನೂ ಇಂತಿಂತ ಕೆಲಸನ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವ್ರ ತಂಡ ಎಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಮಾಡ್ಲಿ.